ತಿಂದಕತ್ತೋ ಅಯ್ಯಪ್ಪ ತಿಂದಕತ್ತೋ ಅಯ್ಯಪ್ಪ ತಿಂದಕತ್ತೋ. ಪವಿತ್ರವಾದ ಇರುಮುಡಿಯಲ್ಲಿ ತೆಗೆದುಕೊಂಡು ಹೋಗುವ ಪೂಜಾ ಪದಾರ್ಥಗಳು ಭಗವಂತನಿಗೆ ಸಲ್ಲಬೇಕು. ಭಗವಂತನಿಗೆ ಸಲ್ಲದೆ ಅದನ್ನು ನೀವುಗಳು ಅಲ್ಲಲ್ಲಿ ಎಲ್ಲೋ ಸಿಕ್ಕ ಸ್ಥಳದಲ್ಲಿ ಬಿಸಾಕಿ ಬಂದರೆ ನಿಮ್ಮ ಯಾತ್ರೆಯ ಪೂರ್ಣ ಫಲ ಸಿಗೋದಿಲ್ಲ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಗಳೇ, ತುಂಬ ವಿಡಿಯೋ ಮಾಡಿದ್ದೀವಿ ಸ್ವಾಮಿ ಇದರ ಬಗ್ಗೆ ಅರ್ಥಕೊಳ್ಳೋಕ್ಕೆ ತುಂಬ ವಿಡಿಯೋ ಮಾಡಿದ್ದೀವಿ. ಆದರೆ ಸ್ವಾಮಿಗಳು ವಿಡಿಯೋನೇ ನೋಡ್ತಾ ಇಲ್ಲ. ಇನ್ನೆಲ್ಲಿಂದ ಅದು ಮನಕ್ಕೆ ಬರುತ್ತೆ ಸ್ವಾಮಿ? ಇನ್ನೆಲ್ಲಿಂದ ನಮಗೆ ಅದಕ್ಕೂ ಗಮನಕ್ಕೆ ಬರುತ್ತೆ ಹೇಳಿ? ಬರಲ್ಲ. ವಿಡಿಯೋ ನೋಡಬೇಕಿತ್ತು ಸ್ವಾಮಿ, ವಿಡಿಯೋ ನೋಡ್ಬೇಕು ಅಯ್ಯಪ್ಪ. ಸ್ವಾಮಿ ಶರಣಂ. ಇಲ್ಲ, ಹೇಳೋರು ಮಾತಾದ್ರೆ ಕೇಳಬೇಕು ಸ್ವಾಮಿ. ನಾವು ಪವಿತ್ರವಾದ ಪುಣ್ಯವಾದ ಇರುಮುಡಿಯಲ್ಲಿ ತೆಗೆದುಕೊಂಡು ಹೋಗೋ ಪದಾರ್ಥಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡದೆ ನಾವು ಏನು ಮಾಡ್ತೀವಿ? ಚೆಲ್ಲಾಪಲ್ಲಿಯಾಗಿ ಎಲ್ಲೆಲ್ಲೋ ಬಿಸಾಕ್ಬಿಟ್ಟು ಬರ್ತೀವಿ. ಸೊ ಇದು ನ್ಯಾಯನ, ಧರ್ಮನ? ಅಯ್ಯಪ್ಪ ಸ್ವಾಮಿ ಶರಣಂ, ನೀವೇ ಹೇಳಿ. ಸೊ ನೀವು ಮಾಡುವಂತಹ ಈ ಮಹಾ 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 ದೊಡ್ಡ ತಪ್ಪಿಗೆ ಯಾವ ರೀತಿಯ ಶಿಕ್ಷೆ ಅನುಭವಿಸ್ತೀರ ಅಂತ ಕಾಲನೇ ಉತ್ತರ ಕೊಡುತ್ತೆ. ಎಂತಹ ಕಠೋರ, ನಿಜವಾಗ್ಲೂ ಹೇಳ್ತೀನಿ ಸ್ವಾಮಿ, ಎಂಥ ಕಠೋರವಾದ ಒಂದು ಶಿಕ್ಷೆನ ಅನುಭವಿಸ್ತೀರ ಅಂದರೆ ನಿಜವಾಗ್ಲೂ ಕಾಲ ತಿಳಿಸುತ್ತೆ ಸ್ವಾಮಿ. ಸೊ ಅವಾಗ ನಿಮ್ಗೆ ಯೋಚನೆ ಬರುತ್ತೆ, ಏನು ತಪ್ಪು ಮಾಡೋದನಪ್ಪ, ಈ ರೀತಿ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂತ. ಸ್ವಾಮಿ ಬನ್ನಿ ಸ್ವಾಮಿ, ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೀವೆಂಥ ಮಹಾ ದೊಡ್ಡ ಘನ ಕಾರ್ಯಗಳನ್ನು ಮಾಡಿ ಬಂದಿದ್ದೀರಾ ಅಂತೇಳಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸ್ವಾಮಿ ಶರಣಂ. ಸ್ವಾಮಿಗಳೇ, ಮೊದಲು ಮಾಳಿಗೆ ಪುರತಮ್ಮ ದೇವಸ್ಥಾನದ ಬಗ್ಗೆ ಮಾತಾಡ್ತೀನಿ ನಾನು. ಸೊ ಈ ಮಾಳಿಗೆ ಪುರತಮ್ಮ ದೇವಸ್ಥಾನಕ್ಕೆ ಈ ಅಮ್ಮನವರಿಗೆ, ಈ ತಾಯಿಗೆ ಏನೆಲ್ಲ ಪೂಜಾ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತೀವಿ ನಾವು. ತೆಗೆದುಕೊಂಡು ಹೋಗೋದೇ ಕಡಿಮೆ. ಏನಂದರೆ ರವಿಕೆ ಬಟ್ಟೆ ಒಂದು ತೆಗೆದುಕೊಂಡು ಹೋಗ್ತೀವಿ. ಅರ್ಶಿನ ಕುಂಕುಮ ತೆಗೆದುಕೊಂಡು ಹೋಗ್ತೀವಿ. ಇನ್ನೇನು ತೆಗೆದುಕೊಂಡು ಹೋಗ್ತೀವಿ ಅಯ್ಯಪ್ಪ? ಇದು ಬಿಟ್ಟರೆ ನನಗೆ ಗೊತ್ತಿರೋ ಥರ ಹೆಚ್ಚಾಗಿದ್ದು 3 ವ್ಯವಸ್ಥೆನೇ: ಅರ್ಶಿನ ಕುಂಕುಮ, ಅರ್ಶಿನ ಕೊಂಬು. ಆ ಬಳೆ ತೊಗೊಂಡೋಗ್ತೀರಾ ಗೊತ್ತಿಲ್ಲ, ಆ ಬಳೆ ಮುರಿದೋಗುತ್ತೇನೋ ಅಂಥ ಬಳೆ ತೆಗೆದುಕೊಂಡು ಹೋಗೋದು ಬೇಡ. ರವಿಕೆ ಬಟ್ಟೆ, ಅರ್ಶಿನದ ಕೊಂಬು, ಅರ್ಶಿನ ಕುಂಕುಮ, ಇಷ್ಟೇ ಅಲ್ವ ಅಯ್ಯಪ್ಪ ತೆಗೆದುಕೊಂಡು ಹೋಗೋದು. ಇದನ್ನು ತಾಯಿ ಕೊಟ್ಟು ಪೂಜೆ ಮಾಡಿ ತೆಗೆದುಕೊಂಡ್ಬಂದು ಮನೆಯಲ್ಲಿ ಯಾರಿಗಾದ್ರೂ ಹೆಣ್ಮಕ್ಳು ಕೊಟ್ಟರೆ ಒಳ್ಳೆಯದಾಗತ್ತೆ ಸ್ವಾಮಿ. ನಿಮಗೂ ಕೂಡ ಒಂದು ಭಾಗ್ಯ ಸಿಗುತ್ತೆ, ಪುಣ್ಯ ಸಿಗುತ್ತೆ ಸ್ವಾಮಿ. ಅದು ಬಿಟ್ಟು ಸ್ವಾಮಿಗಳು ಏನು ಮಾಡ್ತೀರಾ? ಆ ಸ್ವರ್ಣ ಗೋಪುರ ಮೇಲೆ ಎಸಿತೀರಾ, ಕಂಡ ಸ್ಥಳದಲ್ಲಿ ಬಿಸಾಡ್ತೀರಾ ಸ್ವಾಮಿ. ಇದೆಲ್ಲ ಮಾಡೋದ್ರಿಂದ ಏನು ಪುಣ್ಯ ಸಿಗುತ್ತೆ ಸ್ವಾಮಿ ನಿಮಗೆ? ಸ್ವಾಮಿಗಳೇ, ಶಬರಿಮಲೆಗೆ ಬರ್ತೀವಿ ಅಂತೇಳಿ ಎಂಥ ಒಂದು ದೊಡ್ಡ ಘನ ಕಾರ್ಯ ಮಾಡ್ತಾ ಇದೀವಿ ಅಂತ ನೋಡ್ಕೊಂಬರೋಣ ಸ್ವಾಮಿ. ಬನ್ನಿ ಸ್ವಾಮಿಗಳೇ. ಸ್ವಾಮಿ ಶರಣಂ. ಇಲ್ಲಿ ನಾವುಗಳು ಪೂಜಾ ಪದಾರ್ಥಗಳನ್ನು ತೆಗೆದುಕೊಂಡ್ಬಂದು ಪೂಜೆ ಮಾಡಿಸೋದನ್ನು ಬಿಟ್ಟು ಈ ರೀತಿ ಸ್ವರ್ಣ ಗೋಪುರದ ಮೇಲೆ ಎಸೆಯೋದು, ಕಂಡ ಸ್ಥಳದಲ್ಲಿ ಎಸೆಯೋದು. ಮುಕ್ತಾಯ ಆಯಿತು, ಪೂಜೆ ಮುಕ್ತಾಯ ಆಯಿತು, ಬನ್ನಿ ಸ್ವಾಮಿ ಹೋಗೋಣ ಮನೆಗೆ ಅಂತೇಳಿ ಹೋಗ್ಬಿಡೋದು. ಅಲ್ಲ ಸ್ವಾಮಿ, ಮತ್ತು ಯಾತಕ್ಕೆ ಸ್ವಾಮಿ ಶಬರಿಮಲೆಗೆ ಬರಬೇಕು? ನೀವು ಅಲ್ಲಿನ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡದೇ ಇದ್ದರೆ ನೀವು ಯಾಕೆ ಶಬರಿಮಲೆಗೆ ಬರಬೇಕು? ನಿಮ್ಮನ್ನು ಯಾರು ಶಬರಿಮಲೆಗೆ ಬನ್ನಿ ಅಂತ ಕರೆದ್ರು ಸ್ವಾಮಿ? ಅಲ್ಲಿನ ನಿಯಮ ಏನಿದೆ ಅದನ್ನು ಸರಿಯಾಗಿ ಫಾಲೋ ಮಾಡಬೇಕು ಅಯ್ಯಪ್ಪ. ಈ ರೀತಿ ತಪ್ಪುಗಳನ್ನ ಮಾಡಿ ನಾವು ಪುಣ್ಯ ಸಂಪಾದನೆ ಮಾಡೋಕ್ಕೆ ಬಂದಿರೋದು ಸ್ವಾಮಿ, ಪಾಪನ ಹೊತ್ಕೊಂಡು ಹೋಗೋಕ್ಕಲ್ಲ. ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ತೆಗೆದುಕೊಂಡು ಹೋಗೋದು ಅಮ್ಮನವ್ರಿಗೆ ಕೊಡೋದಕ್ಕೆ 3 ಜಾಸ್ತಿ ಏನಿಲ್ಲ, 3 ಪದಾರ್ಥನೇ ತೆಗೆದುಕೊಂಡು ಹೋಗೋದು. ಅದನ್ನು ಅಚ್ಚುಕಟ್ಟಾಗಿ ಆ ಜಾಕೆಟ್ ಪೀಸನ್ನೊಳಗೆ ಅರ್ಶಿನ ಕುಂಕುಮ, ಅರ್ಶಿನದ ಕೊಂಬು 3 ಇಟ್ಟು ಗಂಟಾಕಿ ತೆಗೆದುಕೊಂಡು ಹೋಗಿ ಭಗವತಿ ಪಾದಕ್ಕೆ ಸಮರ್ಪಣೆ ಮಾಡಿ ಕೊಡಿ ಅಂತ ಅಲ್ಲಿರೋ ಐನವ್ರಿಗೆ ಕೊಟ್ಟರೆ ಖಂಡಿತ ಸಮರ್ಪಣೆ ಮಾಡಿ ನಿಮಗೆ ವಾಪಸ್ ಕೊಡ್ತಾರೆ. ವಿತ್ ಪ್ರಸಾದದೊಂದಿಗೆ ವಾಪಸ್ ಕೊಡ್ತಾರೆ ನಿಮಗೆ. ಎಷ್ಟು ಚಾರ್ಜ್ ಮಾಡ್ತಾರೆ ಗೊತ್ತಾ ಅಯ್ಯಪ್ಪ? ಎಷ್ಟು ಗೊತ್ತಾ? ನಿಮ್ಮ ಸಿಟಿಗಳಲ್ಲಿ ನೀವು ಕುಡಿಯುವಂತಹ ಒಂದು ಟೀ ಕಾಫಿನ ಬೆಲೆ ಸ್ವಾಮಿ 30 ರಿಂದ 35 ರೂಪಾಯಿ ಅಷ್ಟೇ. ಅದಕ್ಕೆ ಒಂದು ಟೋಕನ್ ಅಲ್ಲೇ ಕೊಡ್ತಾರೆ. ಅದನ್ನು ತಗೊಂಡು ನೀವು ಅಮ್ಮನವರ ಪಾದಕ್ಕೆ ಸಮರ್ಪಣೆ ಮಾಡಿ ಕೊಡಿ ಅಂತ ಕೇಳಿದ್ರೆ ಖಂಡಿತ ಮಾಡಿ ಕೊಡ್ತಾರೆ ಸ್ವಾಮಿ. ಅದನ್ನು ತೆಗೆದುಕೊಂಡು ಬಂದು ಮನೇಲಿಟ್ಟು ಪೂಜೆ ಮಾಡಿ ನಂತರ ನಿಮಗೆ ಇಷ್ಟವಾದವರಿಗೆ ಕೊಡಿ ಸ್ವಾಮಿ. ಅಂದರೆ ಮಕ್ಕಳಿಲ್ದಿರೋರಿಗೆ, ಮದುವೆ ಆಗದಿರೋರಿಗೆ, ಅನಾರೋಗ್ಯದಿಂದ ಇರೋರಿಗೆ, ಹೆಣ್ಣು ಮಕ್ಕಳಿಗೆ ಕೊಡಿ ಸ್ವಾಮಿ. ಖಂಡಿತ ಒಳ್ಳೇದಾಗತ್ತೆ ಅಯ್ಯಪ್ಪ. ಸೊ ಅದರಿಂದ ಪುಣ್ಯ ಕೂಡ ಲಭಿಸುತ್ತೆ ಸ್ವಾಮಿ ನಿಮಗೆ. ಇನ್ನೊಂದು ಏನು ವಿಚಾರ ಗೊತ್ತಾ ಸ್ವಾಮಿ? ಯಾತ್ರೆ ಮಾಡಿದ ಒಂದು ಪೂರ್ಣ ಫಲ ಕೂಡ ಸಿಗುತ್ತೆ ಸ್ವಾಮಿ. ಸೊ ನೀವುಗಳು ಮಾಡುವಂಥ ಈ ಘನಂದಾರಿಯ ಕೆಲಸಕ್ಕೆ ಅಂದರೆ ಎಲ್ಲೆಲ್ಲೋ ಚೆಲ್ಲಾಪಿಲ್ಲಿಯಾಗಿ ಮಾಡಿ ಬಂದಿರ್ತಾರೆ ಗೊತ್ತಾ? ಸೊ ಇಂಥ ವಸ್ತುಗಳನ್ನ ಅವ್ರು ಏನು ಮಾಡ್ತಾರೆ ಗೊತ್ತಾ ಸ್ವಾಮಿ? ಸ್ವಾಮಿಗಳೇ ಬನ್ನಿ ತೋರಿಸ್ತೀನಿ, ನೋಡಿ ಬನ್ನಿ ಸ್ವಾಮಿಗಳೇ, ನೋಡಿ ನೀವೇ ನೋಡಿ. ನೀವು ತಂದಿರೋಂತಹ ಭಕ್ತಿಯಿಂದ
ಏನು ವ್ರತ ಮಾಡಿ ಭಕ್ತಿಯಿಂದ ಭಯದಿಂದ ಏನು ಪ್ರೀತಿಯಿಂದ ತಂದಿರುವಂತಹ ವಸ್ತು ಎಲ್ಲಿ ಬಿಸಾಡಿದ್ದಾರೆ ನೋಡಿ ಸ್ವಾಮಿಗಳೇ, ನೋಡ್ರಿ ಕಸ ತೊಟ್ಟಿಯಲ್ಲಿ ಬಿಸಾಡಿದ್ದಾರೆ ಸ್ವಾಮಿ. ಸೊ ಇಲ್ಲಿ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಸ್ವಾಮಿ, ಅವರು ಕಾಂಟ್ರಾಕ್ಟ್ ತಗೊಂಡು ಅದರಲ್ಲಿ ಅವರೆಲ್ಲ ತೆಗೆದುಕೊಂಡು ಹೋಗಿ ರೀಸೈಕಲ್ ಮಾಡಿ ಮಾರ್ತಾರೆ ಅಯ್ಯಪ್ಪ. ಸೊ ನೀವು ಬೇರೆಯವ್ರಿಗೆ ನೀವು ತೆಗೆದುಕೊಂಡು ಹೋಗ್ತಾರ ಪದಾರ್ಥಗಳನ್ನು ಈ ಥರ ಬಿಸಾಡಿ ಬಂದರೆ ಬೇರೆಯವ್ರಿಗೆ ಲಾಭ ಆಗುತ್ತೆ, ನಿಮಗೆ ನಷ್ಟ ಆಗುತ್ತೆ ಸ್ವಾಮಿ. ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಈ ರೀತಿಯ ಒಂದು ದೊಡ್ಡ ಗಣಂದಾರಿ ಕೆಲಸನ ಮಾಡಬೇಡಿ ಸ್ವಾಮಿ. ಇನ್ನು ಮೇಲೆ ಸ್ವಾಮಿ ಶರಣಂ. ಸೊ ಪುಣ್ಯ ಸಂಪಾದನೆ ಮಾಡೋಕ್ಕೆ ಬಂದಿದ್ದೀವಿ ನಾವು, ಆ ಪುಣ್ಯವನ್ನು ಸಂಪಾದನೆ ಮಾಡ್ಕೊಂಡು ಹೋಗಬೇಕು, ಆ ಪುಣ್ಯವನ್ನು ಪಡ್ಕೊಂಡೇ ಹೋಗಬೇಕು ನಾವು. ಪುಣ್ಯನ ಪಡ್ಕೊಳ್ಳೋಕ್ಕೋಸ್ಕರ ಬಂದು ಪಾಪನ ಪಡ್ಕೊಂಡು ಹೋಗೋದು ಬೇಡ ಸ್ವಾಮಿ. ಸ್ವಾಮಿ ಶರಣಂ. ಇನ್ಮೇಲೆ ಅದು ಅರ್ಥ ಮಾಡಿಕೊಂಡು ಆ ಪೂಜಾ ಪದಾರ್ಥಗಳನ್ನ ತೆಗೆದುಕೊಂಡ್ಬಂದು ಎಲ್ಲಿಗೆ ಸಮರ್ಪಣೆ ಮಾಡಬೇಕು ಅಲ್ಲಿಗೆ ಸಮರ್ಪಣೆ ಮಾಡಿ ವಾಪಸ್ ತೆಗೆದುಕೊಂಡು ಹೋಗ್ಬೇಕು ಸ್ವಾಮಿ. ಸೊ ಅಲ್ಲೇ ಬಿಸಾಡೋದಲ್ಲ ಅಯ್ಯಪ್ಪ. ಸ್ವಾಮಿ ಶರಣಂ. ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ. ಇಲ್ಲಾಂದ್ರೆ ತರಲೇಬೇಡಿ ಸ್ವಾಮಿ, ನೀವು ತರಲೇಬೇಡಿ. ಒಂದೇ ಒಂದು ತುಪ್ಪದ ಕಾಯಿ ತನ್ನಿ ಸ್ವಾಮಿ ಸಾಕು, ಸಿಂಪಲ್ಲಾಗಿ ಒಂದು ತುಪ್ಪದ ಕಾಯಿ ತನ್ನಿ, 2 ತೆಂಗಿನಕಾಯಿ ತನ್ನಿ ಸ್ವಾಮಿ ಸಾಕು. ಇರುಮುಡಿಯಲ್ಲಿ ತುಪ್ಪದ ಕಾಯಿ ಭಗವಂತನ ಸಮರ್ಪಣೆ ಆಗುತ್ತೆ. ಆ ಉಳಿದಿದ್ದ ಕಾಯಿ, ತುಪ್ಪದ ಕಾಯಿಲಿರುವ ತುಪ್ಪ ಭಗವಂತನ ಸಮರ್ಪಣೆ ಆಗುತ್ತೆ. ಆ ಕಾಯಿ ಅಗ್ನಿಗೊಂಡಾಗ ಹೋಗುತ್ತೆ. ಇನ್ನು ಉಳಿದ 2 ಕಾಯಲ್ಲಿ 1 ಕಾಯಿ ಬಂದು ನಿಮಗೆ ಮಾಳಿಗೆ ಪ್ರಥಮ ಸಮರ್ಪಣೆ ಆಗುತ್ತೆ, ಇನ್ನೊಂದು ಕಾಯಿ ರಿಟರ್ನ್ ಪಡೆಗೆ ಸಮರ್ಪಣೆ ಆಗುತ್ತೆ. ಮುಗೀತು, ನಿಮ್ಮ ಯಾತ್ರೆ ಮುಗೀತು. ನೀವು ನೆಮ್ಮದಿಯಾಗಿ ಕ್ಷೇಮವಾಗಿ ಮನೆಗೆ ಹೋಗಿ ಸೇರ್ಕೊಳ್ಳಿ, ಆಯಿತಾ. ಈ ರೀತಿ ವಸ್ತುಗಳನ್ನು ಕರೆಕ್ಟಾಗಿ ತರೋದ್ರಿಂದ ತನ್ನಿ, ಇಲ್ಲ ತರಬೇಡಿ ಸ್ವಾಮಿ. ಸೊ ಅದನ್ನೇ ತಂತ್ರಿಯವರು ಹೇಳಿರೋ ಸ್ವಾಮಿ, ಕಡಾಖಂಡಿತವಾಗಿ ಹೇಳಿದ್ದಾರೆ ಸ್ವಾಮಿ. ಸ್ವಾಮಿ ಶರಣಂ. ಸೊ ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳು ತಿಳಿಸ್ತೀನಿ ಸ್ವಾಮಿ. ಇಂಥ ಎಷ್ಟೊಂದು ಗಣಂದಾರಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಸ್ವಾಮಿಗಳು ಅಂತೇಳಿ, ಎಷ್ಟೊಂದು ದೊಡ್ಡ ದೊಡ್ಡ ಗಣಂದಾರಿ ಕೆಲಸಗಳನ್ನ ಅವರಂತೂ ಬೇಸತ್ತು ಬಿಟ್ಟಿದ್ದಾರೆ ಸ್ವಾಮಿ. ನಿಜವಾಗಿ ಹೇಳ್ತೀನಿ, ಒಂದು ದೃಶ್ಯ ತೋರಿಸ್ತೀನಿ ನೋಡಿ ಇವಾಗ ನಿಮಗೆ. ನಿಜ ಕಣ್ಣಲ್ಲಿ ನೀರು ಬರುತ್ತೆ ಸ್ವಾಮಿ. ಅಭಿಷೇಕ ಮಾಡಿ ತುಪ್ಪನ ನೋಡಿ ಸ್ವಾಮಿ, ಇಲ್ಲಿ ಕೆಳಗೆ ಚೆಲ್ಲಿದ್ದಾರೆ, ಹೆಂಗೆ ಚೆಲ್ಲಿದ್ದಾರೆ ನೋಡಿ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ.